ತಾಯಿಯ ಕರ್ತವ್ಯ. ಜಗಲಿಯಲ್ಲಿ ಅಕ್ಕಿಗೇರುತ್ತಿದ್ದ ರಾಧಕ್ಕನಿಗೆ ನಡುಮನೆಯಲ್ಲಿ ಮಗ ಸೊಸೆಯರ ಸಂಭಾಷಣೆ ಕೇಳಿ ಮೈ ಮರಗಟ್ಟಿದಂತಾಯಿತು. ಇದೆಂತಹ ಅಗ್ನಿ ಪರೀಕ್ಷೆಯನ್ನು ತಂದೊಡ್ಡಿದೆ ಶಿವನೇ ಎಂದು ತಲೆ ಮೇಲೆ ಕೈ ಹೊತ್ತು ಕೂತವರು ಬದುಕಿನ ಲೆಕ್ಕಾಚಾರದಲ್ಲಿ ತಾನೆಲ್ಲಿ ತಪ್ಪಿದ್ದೇನೆ ಎಂದು ಪರಿಶೀಲಿಸಿದರು. ಹೌದು, ಮದುವೆಯಾದ ಹೊಸದರಲ್ಲಿ ಅತ್ತೆಯವರು, ಮಗಳೇ, ಗಂಡನನ್ನು ಒಲಿಸಿಕೊಳ್ಳುವುದು ಒಂದು ಕಲೆ. ನಿನ್ನ ಗಂಡನದು ಸ್ವೇಚ್ಛೆಯ ಬದುಕು. ಅದಕ್ಕೆ ನೀನೇ ಕಡಿವಾಣ ಹಾಕಿ ಹಿಡಿದು ನಿಲ್ಲಿಸಬೇಕು ಎಂದು ಹೇಳಿದಾಗ ನಾನು ಪಿಲಿಪಿಲಿ ನೋಡಿದ್ದೆ. ತಾಯಿ ತಂದೆಗಳಿಂದ ಸಾಧ್ಯವಾಗದ್ದನ್ನು ಹೆಂಡತಿಯಿಂದ ನಿರೀಕ್ಷೆ ಮಾಡಿದ್ದಾದರೂ ಹೇಗೆ? ಕೆಲವು ಸಮಯದವರೆಗೂ ಅವರ ಸ್ವೇಚ್ಛೆಯ ಬದುಕು ಯಾವುದೆಂದು ನನಗೆ ತಿಳಿಯಲೇ ಇಲ್ಲವಲ್ಲ. ಸಾಮಾನ್ಯ ಗಂಡಸರಿಗಿರುವ ಬೀಡಿ, ಸಿಗರೇಟು, ಕುಡಿತದಂತಹ ಯಾವ ದುಶ್ಚಟವೂ ಅವರಿಗಿರಲಿಲ್ಲ. ಹೊತ್ತಿಗೆ ಸರಿಯಾಗಿ ಮನೆಗೆ ತಲುಪುತ್ತಿದ್ದರು. ಮದುವೆಯಾಗಿ 3 ವರ್ಷದೊಳಗೆ 2 ಮೊಮ್ಮಕ್ಕಳನ್ನು ಆಡಿಸಿ ಅತ್ತೆ ಹಿಗ್ಗಿ ಹೀರೆಕಾಯಿಯಾಗಿದ್ದರು. ಯಾವುದಕ್ಕೂ ಕೊರತೆ ಇರದ ನಮ್ಮ ಸುಖಿ ಸಂಸಾರಕ್ಕೆ ಯಾರ ಕೆಟ್ಟ ದೃಷ್ಟಿ ತಗುಲಿತೋ ಅತ್ತೆ ಹಾವು ಕಚ್ಚಿ ಸತ್ತರೆ ಮಾವ ಹೃದಯಾಘಾತದಿಂದ ಅವರನ್ನು ಅನುಸರಿಸಿದರು. ಬಹುಶಃ ಅಲ್ಲಿಂದಲೇ ನನ್ನ ಬಾಳು ಸೀಳಾಗಲು ತೊಡಗಿರಬೇಕು. ಸಣ್ಣ ಮಕ್ಕಳನ್ನು ಕಟ್ಟಿಕೊಂಡು ಮನೆ ಕೆಲಸ ಮಾಡಲು ನಾನು ಪಡುತ್ತಿದ್ದ ಒದ್ದಾಟ ಯಾವ ಹೆಣ್ಣಿಗೂ ಬೇಡ. ಆಗಲೆಲ್ಲ ಸ್ವಲ್ಪ ಸಹಾಯಕ್ಕೆಂದು ಅಡಿಗೆ ಮನೆಗೆ ಬಂದರೆ ಎಲ್ಲ ಕೆಲಸ ತತ್ತರಿ ಬಿತ್ತಿರಿಯಾಗುತ್ತಿತ್ತು. ದೂರ ಇದ್ದು ಮಕ್ಕಳನ್ನು ನೋಡಿಕೊಳ್ಳಿ ಎಂದರೆ ಅವರೆಲ್ಲೋ ಮಕ್ಕಳೆಲ್ಲೋ. ಏನಾದರೂ ಮಾಡಿಕೊಂಡು ತಾರಸ್ವರದಲ್ಲಿ ಆಲಾಪನೆಗೆ ತೊಡಗಿದಾಗ, ಕೈಗೆ ಸಿಕ್ಕಿದರಲ್ಲಿ ಹೊಡೆಯಲು ತೊಡಗಿದಾಗ ಮಕ್ಕಳನ್ನು ನೋಡಿಕೊಳ್ಳುವಂತೆ ಹೇಳಲೇಬಾರದೆಂದು ತೀರ್ಮಾನಿಸಿದ್ದೆ. 4 ಕೊಡಪಾನ ನೀರು ತಂದು ಹಾಕಿದರೆ ತಾನು ಭಾರೀ ದೊಡ್ಡ ಕೆಲಸ ಮಾಡಿದೆ ಎಂಬ ಭಾವನೆ ಅವರದ್ದು. ನೀರು ಸಾಯಂಕಾಲದವರೆಗೂ ಹಾಗೆಯೇ ಇರಬೇಕು. ಇಲ್ಲದಿದ್ದರೆ ನೀರನ್ನೇನು ಚೆಲ್ಲುತ್ತೀಯಾ, ತಂದು ಹಾಕುವವರಿದ್ದರೆ ಎಷ್ಟು ಚೆಲ್ಲಿದರೇನು ಎಂಬ ಮಾತುಗಳನ್ನು ಕೇಳಿ ನಾನು ಅವರಿಂದ ಯಾವ ಕೆಲಸವನ್ನೂ ಅಪೇಕ್ಷಿಸುತ್ತಿರಲಿಲ್ಲ. ಮೊದಮೊದಲು ಮನೆಗೆ ಬೇಕಾದ ವಸ್ತುಗಳೆಲ್ಲವನ್ನೂ ತವರೇ ತಂದು ಹಾಕುತ್ತಿದ್ದವರು ಮತ್ತೆ ತಿಂಗಳ ಆರಂಭದಲ್ಲಿ ಒಂದಿಷ್ಟು ಹಣವನ್ನೂ ನನ್ನ ಕೈಯಲ್ಲಿಟ್ಟು ನಿಶ್ಚಿಂತರಾಗುತ್ತಿದ್ದರು. ಆಮೇಲೆಯೇ ಇರಬೇಕು ಅವರ ನಾಲಿಗೆಯ ರುಚಿ ಕೆಡತೊಡಗಿದ್ದು. ಒಲ್ಲದ ಹೆಂಡತಿಗೆ ಮೊಸರಿನಲ್ಲಿ ಕಲ್ಲು ಎಂಬ ಗಾದೆಯ ನೆನಪಾಗಿ ನಾನು ಒಳಗೊಳಗೆ ಕುದ್ದಿದ್ದೆಷ್ಟೋ. ಪಕ್ಕದ ಮನೆಯ ಗಿರಿಜಮ್ಮನಲ್ಲಿ ಈ ವಿಷಯ ಪ್ರಸ್ತಾಪಿಸಿದಾಗ ಅವರದನ್ನು ತೀರಾ ಲಘುವಾಗಿ ಕಂಡಿರಲಿಲ್ಲವೇ. ಎಲ್ಲ ಮನೆಯ ಗಂಡಸರದ್ದು ಇದೇ ಸ್ವಭಾವ. ಅದಕ್ಕೆಲ್ಲ ತಲೆ ಬಿಸಿ ಮಾಡಿಕೊಂಡರೆ ಹೆಂಗಸರು ಬದುಕಲಿಕ್ಕುಂಟ ಎಂದಾಗ ನನಗೂ ಒಂದು ರೀತಿಯ ತೃಪ್ತಿಯಾಗಿರಲಿಲ್ಲವೇ. ಇವೆಲ್ಲ ಅಪಾಯದ ಗಂಟೆಯ ಸದ್ದುಗಳೆಂದು ನನಗೆ ತಿಳಿಯಲೇ ಇಲ್ಲವಲ್ಲ. ಯಾರಾದರೂ ಮನೆಗೆ ಬಂದಾಗ ಅದು ಮಾಡು ಇದು ಮಾಡು ಎಂದು ತಾಕೀತು ಮಾಡುತ್ತಿದ್ದವರು ಹೆಚ್ಚಿಗೆ ಹಣ ಕೇಳಿದಾಗ ಉರಿದು ಬೀಳುತ್ತಿದ್ದಾಗ ಒಮ್ಮೆ ನನಗೂ ಅವರಿಗೂ ಜಟಾಪಟಿ ಆದದ್ದು ನೆನಪಿದೆ. ಮಕ್ಕಳು ದೊಡ್ಡವರಾಗುತ್ತಾ ಓದುವಾಗ ಖರ್ಚು ಹೆಚ್ಚಾಗುವುದು ಸಹಜ. ಅವುಗಳ ಹೊಟ್ಟೆಗೆ ಕಡಿಮೆ ಮಾಡಲು ನನ್ನಿಂದ ಸಾಧ್ಯವಿಲ್ಲ ಅಂದಾಗ ಮಕ್ಕಳ ಬಗ್ಗೆ ಅಷ್ಟು ಕಾಳಜಿ ಇರುವ ನೀನು ಹಣ ಹಚ್ಚು ಹಾಕಿಸುವ ವಿದ್ಯೆ ನನಗೆ ಗೊತ್ತಿಲ್ಲ ಎಂದು ಮರೆತಿದ್ದೀಯಾ? ಕಾರ್ಖಾನೆಯಲ್ಲಿ ಹೆಂಡತಿ ಮಕ್ಕಳಿಗೆ ಎಂದು ಸಂಬಳ ಕೊಡುತ್ತಿಲ್ಲ. ಮೈಮುರಿದು ನಾನು ದುಡಿದರೆ ಮಾತ್ರ ಸಿಗುತ್ತದೆ. ನನ್ನ ಬಗ್ಗೆ ನಿನಗೆ ಕಿಂಚಿತ್ತಾದರೂ ಕಾಳಜಿ ಇದೆಯೇ? ಈ ಪ್ರಶ್ನೆ ನನ್ನ ಬಾಯಿ ಮುಚ್ಚಿಸಿದರೂ ಸದಾ ಹುಳುವಿನಂತೆ ಕೊರೆಯುತ್ತಿದ್ದಿದ್ದು. ಯಾವ ಆರೆಕೋರೆಗಳು ನನ್ನಿಂದ ಆಗದಿರಲಿ ಎಂದು ಎಷ್ಟೊಂದು ಹೆಣಗಾಡಿದ್ದೆ. ಅವೆಲ್ಲವೂ ಒಡಕು ನೌಕೆಯಲ್ಲಿ ಕುಳಿತು ನೀರು ಹೊರಚೆಲ್ಲುವ ಪ್ರಯತ್ನದಂತೆ ಆಯಿತಲ್ಲ. ನಾನು ಎಲ್ಲಿ ತಪ್ಪಿದೆ ಎಂದು ತಿಳಿಯದೆ ಸರಿಪಡಿಸುವುದಾದರೂ ಹೇಗೆ? ಬೀಡಿ ಕಟ್ಟಲು ಪ್ರಾರಂಭಿಸಿದ್ದು ಅದೇ ಸಮಯದಲ್ಲಿ. ಪ್ರತಿಯೊಂದಕ್ಕೂ ಅವರಲ್ಲಿ ಕೈ ಚಾಚುವ ಪ್ರಮೇಯ ತಪ್ಪಿದಾದರೂ ನನ್ನ ಮಾನಸಿಕ ಒಮ್ಮಳ ಏರುತ್ತಾ ಹೋಯಿತು. ಪ್ರತಿ ತಿಂಗಳು ಮುಷ್ಟಿ ಬಿಗಿ ಹೆಚ್ಚುತ್ತಾ ಹೋಯಿತು. ಇದ್ಯಾವುದಕ್ಕೂ ಆಕ್ಷೇಪವೆತ್ತಲಿಲ್ಲ. ನಮ್ಮ ದಾಂಪತ್ಯದ 6ನೆಯ ವರ್ಷವೋ 7ನೆಯ ವರ್ಷವೋ ಇರಬೇಕು. ಮತ್ತೊಮ್ಮೆ ವಾಗ್ಯುದ್ಧ ನಡೆಯಿತು. ಪ್ರತಿ ವರ್ಷ ಯುಗಾದಿಗೆ ಹೊಸ ಬಟ್ಟೆ ತರುವ ಕ್ರಮವಿತ್ತು. ಆ ವರ್ಷ ಅದರ ಸೂಚನೆಯೇ ಕಂಡು ಬರದಾಗ ನಾನೇ ಕೇಳಿದ್ದೆ, ನೋಡಿ, ಈ ಸಲ ಬಟ್ಟೆ ತರುವಾಗ ನನಗೆ ಒಂದು ಲಂಗವನ್ನು ತನ್ನಿ, ಮನೆಯಲ್ಲಿ ಉಡಲು ಒಂದು ಸರಿಯಾದ ಸೀರೆ ಇಲ್ಲ, ನೀವೇ ನೋಡುತ್ತಿದ್ದೀರಲ್ಲ ಎಂದಾಗ,
ಹಾಲು ಕೊಡುವ ದನಕ್ಕೆ ಮಾತ್ರ ಹುಲ್ಲು ಹಾಕ್ತಾರೆ ಗೊತ್ತೇನು ಅಂದರು. ಎಷ್ಟೋ ಹೊತ್ತಿನವರೆಗೆ ಆ ಮಾತಿನ ಅರ್ಥ ತಿಳಿಯದೆ ಬೆಪ್ಪಾಗಿ ನೋಡಿದೆ. ಮತ್ತೆ ಏನೋ ಆವೇಶ ಬಂತೋ. ಕೆಚ್ಚಲಲ್ಲಿ ಹಾಲಿರುವುದು ಹಿಂಡಲಿಕ್ಕಲ್ಲ, ಮರಿಗಳಿಗೆ ಚೇಪಲಿಕ್ಕೆ. ಪ್ರಾಣಿಗಳಿಗಿರುವಷ್ಟು ಬುದ್ಧಿಯಾದರೂ ನಿಮಗಿದ್ದರೆ ನನ್ನ ಪಾಡು ಹೀಗಾಗುತ್ತಿರಲಿಲ್ಲ. ನೀವು ದಿನೇ ದಿನೇ ರಾಕ್ಷಸರಂತೆ ವರ್ತಿಸುವುದಕ್ಕೆ ಕಾರಣ ತಿಳಿಯದು. ನಾನೇನು ಮಕ್ಕಳನ್ನು ಕಟ್ಟಿಕೊಂಡು ಬಾವಿಗೆ ಹಾರಲೆ ಎಂದಾಗ ಎಷ್ಟು ಸಲೀಸಾಗಿ ಹೇಳಿದರು. ಹಾರು, ನಿನ್ನನ್ನು ಯಾರು ತಡೆಯುತ್ತಾರೆ, ಮಾರಿ ಹೋಯಿತು. ಈ ಮಾತು ಕೇಳಿ ನನಗೆ ಎಲ್ಲಿಂದ ಉಗ್ರ ಏರಿತೋ, ಕ್ರೋಧ ಅಳು ಒಟ್ಟಿಗೆ ಸೇರಿ ಹೇಳಬಾರದದ್ದೆಲ್ಲ ಹೇಳಿದ್ದು ನಿಜ. ಅಂತಹ ಹೊತ್ತಿನಲ್ಲಿ ಉಳಿದ ಹೆಂಗಸರು ಹೀಗೆ ವರ್ತಿಸುತ್ತಾರೋ ತಿಳಿಯದು. ನಾನು ಸೀತಾಮಾತೆಯೂ ಅಲ್ಲ, ಅವರು ರಾಮನೂ ಅಲ್ಲ. ಮದುವೆಯಾಗಿ 7-8 ವರ್ಷದೊಳಗೆ ಹೆಂಡತಿ ಮಕ್ಕಳ ಮೇಲೆ ಜಿಗುಪ್ಸೆ ಮೂಡಿದರೆ ಜೀವಮಾನವಿಡೀ ಬಾಳುವುದು ಹೇಗೆ ಅವರಿಗೆ ಚೆನ್ನಾಗಿ ಗೊತ್ತು. ಅವರ ಕೈ ಬಿಟ್ಟರೆ ನನ್ನನ್ನು ಆದರಿಸುವವರು, ಕರೆದು ಕೇಳುವವರು ಯಾರೂ ಇಲ್ಲ ಎಂದು. ತಬ್ಬಲಿ ಮಗುವನ್ನು ಮಾವ ಕಷ್ಟದಿಂದ ಸಾಕಿ ಇವರ ಕೊರಳಿಗೆ ಕಟ್ಟಿ ತನ್ನ ಭಾರ ಇಳಿಸಿಕೊಂಡಿದ್ದರು. ಅವರ ಬಂಧುಗಳ ಅಂತಸ್ತು ನಮಗಿಂತ ಉತ್ತಮವಿತ್ತು. ಅಲ್ಲಿ ಹೋಗಲಾರೆ ಎಂದು ಗೊತ್ತಿತ್ತು. ಹೀಗಿರುವಾಗ ಅವರಿಗೆ ಶರಣು ಬಾರದೆ ಅನ್ಯ ಮಾರ್ಗವಿರಲಿಲ್ಲ. ಸಿಟ್ಟು ಇಳಿದ ಮೇಲೆ ಅಂದು ರಾತ್ರಿ ಮಕ್ಕಳು ಮಲಗಿದ ಮೇಲೆ ಅತ್ತು ಕರೆದು ಕಾಲು ಹಿಡಿದು ತಪ್ಪಾಯಿತೆಂದೆ. ಮಕ್ಕಳ ನೆಪವೊಡ್ಡಿ ಅವರ ಹಾಸಿಗೆಯಿಂದ ದೂರವಿದ್ದ ನಾನು ಅಂದು ಪೂರ್ಣ ಅವರ ವಶವಾದೆ. ಅಂದಿನಿಂದ ಒಂದು ರೀತಿಯ ನೆಮ್ಮದಿ ನೆಲೆಸಿತ್ತು. ತಾನು ಕೇಳಿದ್ದಕ್ಕಿಂತ ಹೆಚ್ಚಾಗಿಯೇ ಸೀರೆ, ಬಟ್ಟೆ, ಬರೆಗಳೆಲ್ಲ ಬಂದವು. ಯಾವ ದೇವರ ಶಾಪವೋ, ಯಾರು ಮಂತ್ರಮಾಯ ಮಾಡಿದರೋ ಬೇಡದ ಬಸಿರು ನಿಲ್ಲುವ ಕ್ಷಣ ಕಂಡಾಗ ಆಸ್ಪತ್ರೆಗೆ ಬರಲು ಅವರು ಒಪ್ಪಲಿಲ್ಲ. ನಾನೇ ಹೋದದ್ದು. ಅವರ ದೃಷ್ಟಿಯಲ್ಲಿ ಮಹಾ ಅಪರಾಧವಾಯಿತು. ಬಸಿರು ಬಾಣಂತನದ ಕಷ್ಟಗಳು ಗಂಡಸರಿಗೆ ತಿಳಿಯುವುದಾದರೂ ಹೇಗೆ? ಹಂದಿ ನಾಯಿಗಳು ಮರಿ ಇಡುವುದಲ್ಲವೇ ಅಷ್ಟೇ ಸಲೀಸಾಗಿ ಸುಲಭದ ಕೆಲಸವೆಂಬ ಭಾವನೆ ಅವರದು. 2 ಮಕ್ಕಳಾದಾಗಲೇ ನನಗೆ ದಾಂಪತ್ಯ ಸುಖದ ರುಚಿ ಕೆಡಲಾರಂಭಿಸಿತ್ತು. ಅವರಿಗೂ ಅದೇ ಪರಮೋಚ್ಚ ಉದ್ದೇಶ. ಇಲ್ಲೇ ನಾನು ತಪ್ಪಿದೆ ಎಂದು ತಿಳಿದಿದ್ದು ತಡವಾಗಿ ಕಾಲ ಮಿಂಚಿತ್ತು. ಮನೆಗೆ ತಡವಾಗಿ ಬರುವ ಅಭ್ಯಾಸದಿಂದ ತೊಡಗಿ ಮನೆಗೆ ಬಾರದೇ ಇರುವವರೆಗೂ ಮುಂದುವರಿಯಿತು. ತಿಳಿದು ಕೆದಕಿ ಕೇಳುವ ಪ್ರಯತ್ನ ನಾನೂ ಮಾಡಲಿಲ್ಲ, ಅವರಾಗಿ ಹೇಳಲೂ ಇಲ್ಲ. ನನ್ನ ಮೌನದಿಂದ ನಿರಾತಂಕವಾಗಿ ಅವರು ಮುಂದುವರಿಯುವಂತಾಯಿತೆ. ದೇಹದಲ್ಲಿ ಶಕ್ತಿ, ಕೈಯಲ್ಲಿ ಹಣ ಇರುವವರೆಗೆ ಹೋಗುತ್ತಾರೆ. ಹೋಗಲಿ, ಮತ್ತೆ ಇಲ್ಲಿಗೆ ಬರುತ್ತಾರೆಂದು ನಂಬಿದ್ದೆ. ಆದರೆ ನಿಜವಾಗಿ ನಡೆದದ್ದೇ ಬೇರೆ ಎಂದು ತಿಳಿದಾಗ ಆಕಾಶವೇ ಕಳಚಿ ಬಿದ್ದಂತಾಯಿತು. ನನ್ನನ್ನು ಮದುವೆಯಾಗುವ ಮೊದಲೇ ಭಾಗ್ಯ ಸಂಪರ್ಕವಿದ್ದುದಲ್ಲದೆ ಒಂದು ಮಗುವೂ ಇತ್ತಂತೆ. ಅವಳ ಹುಚ್ಚು ಬಿಡಿಸಬೇಕೆಂದು ನನ್ನನ್ನು ಮದುವೆ ಮಾಡಿಸಿದರು. ನಾನು ಬಿಡಿಸಲಿಲ್ಲ, ಅವರು ಬಿಡಲಿಲ್ಲ. ನನ್ನ ಮದುವೆಯಾದ ಪ್ರಾರಂಭದಲ್ಲೂ ಹಗಲು ಹೊತ್ತಿನಲ್ಲಾದರೂ ಅವಳನ್ನು ಕಂಡು ಮಾತನಾಡಿಸಿ ಬರುತ್ತಿದ್ದರಂತೆ. ಅದೆಲ್ಲ ನನಗೆ ನಂತರ ತಿಳಿಯಿತು. ಬರೀ ಕಾಮ ಒಂದೇ ಅವರನ್ನು ಇಷ್ಟು ಕಾಲ ಬೆಸೆದಿರಲಾರದು. ಇಂತಹ ಒರಟು ಮನುಷ್ಯನನ್ನು ತಮ್ಮ ಪ್ರೇಮ ಪಾಶದಲ್ಲಿ ಬಿಗಿದಿಡಲು ಯಾವ ಮಾಂತ್ರಿಕ ಶಕ್ತಿ ಅವಳಲ್ಲಿತ್ತೋ. ಒಮ್ಮೆ ಅವಳ ಬಗ್ಗೆ ಅಸೂಯೆ, ಸಿಟ್ಟು ಕಾಣಿಸಿಕೊಂಡರೆ ಮತ್ತೊಮ್ಮೆ ಗೌರವವೂ ಮೂಡುತ್ತಿತ್ತು. ಎಲ್ಲಾದರೂ ನನ್ನ ಗಂಡ ಸುಖವಾಗಿರಲಿ, ನನ್ನ ಹಣೆಯಲ್ಲಿ ಇಷ್ಟೇ ಬರದದ್ದು. ಅವರ ಪ್ರತಿರೂಪವಾಗಿ 2 ಮಕ್ಕಳಾದರೂ ಇದ್ದಾರಲ್ಲ, ಇದೇ ತೃಪ್ತಿಯಿಂದ ಮಕ್ಕಳನ್ನು ಬೆಳೆಸಿದೆ. ದೊಡ್ಡ ವಿದ್ಯೆ ಕೊಡಿಸಲು ಆಗದಿದ್ದರೂ ಒಬ್ಬ 7ನೇ ತರಗತಿ, ಮತ್ತೊಬ್ಬ SSLC ವರೆಗಾದರೂ ಓದಿಸಿದೆ. ದೊಡ್ಡವ ಗ್ಯಾರೇಜಿನಲ್ಲಿ ಫಿಟ್ಟರ್ ಆಗಿ, ಸಣ್ಣವ ಬಸ್ಸಿನಲ್ಲಿ ಕಂಡಕ್ಟರ್ ಆಗಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೆ. ಮಗನ ಮದುವೆಯ ಸಮಯದಲ್ಲಿ ಅವರ ನೆನಪಾಗಿ ನನಗೆ ಕಣ್ಣೀರೇ ಉಕ್ಕಿ ಬಂದಿತ್ತು. ತಂದೆಗೆ ಆಮಂತ್ರಣ ಪತ್ರಿಕೆ ಕಳುಹಿಸುವುದನ್ನು ಇಬ್ಬರೂ ವಿರೋಧಿಸಿದ್ದರು. ಜೀವನದಲ್ಲಿ ಒಂದು ಮದುವೆ, ಒಂದು ಮರಣ. ಇದಕ್ಕಲ್ಲವೇ ಎಲ್ಲ ದ್ವೇಷವನ್ನು ಮನುಷ್ಯ ಮರೆಯುವುದು. ಎಂತಹ ಧರ್ಮ ಸಂಕಟ ಸನ್ನಿವೇಶ ಒದಗಿಸಿದೆ ಶಿವನೇ. ಮೈಯಲ್ಲಿ ಕಸುವು, ಕೈಯಲ್ಲಿ ಹಣ ಇರುವಷ್ಟು ಹೊತ್ತು ಸುಖ ಉಂಡವಳು, ಕೊಡಿಸಿದವಳು ಈಗ ತಿರುಗಿ ಬೀಳಲು ಕಾರಣವಾದರೂ ಏನಿರಬಹುದು? ನನ್ನ 2 ಮಕ್ಕಳು ಆ ಸುದ್ದಿಯನ್ನು ಎಷ್ಟೊಂದು ಆನಂದದಿಂದ ಬಂದು ಹೇಳಿದ್ದರಲ್ಲ. ಹುಟ್ಟಿಸಿದ ತಂದೆ ಎಂಬ ಮಮಕಾರ ಕಿಂಚಿತ್ತೂ ಇಲ್ಲದಿರಲು ಕಾರಣರಾರು? ನಾನೇ, ಅವರೇ. ಅವರ ಜೊತೆಯಲ್ಲಿ ಮೊನ್ನೆ ಬಂದ ಸೊಸೆಯೂ ಧ್ವನಿ ಸೇರಿಸುತ್ತಾಳಲ್ಲ. ಬಾಗಿ ಮನೆಯಿಂದ ಹೊರಹಾಕಿದ ಮೇಲೆ ಕೆಲವು ದಿನ ಯಾರೋ ಮಿತ್ರರ ಮನೆಯಲ್ಲಿದ್ದರಂತೆ. ಅಲ್ಲಿ ಎಷ್ಟು ದಿನ ನೋಡಿಯಾರು. ಹೆಂಡತಿ ಮಕ್ಕಳು ಒಪ್ಪಿದರೆ ಅಲ್ಲೇ ಹೋಗುತ್ತೇನೆ ಎಂದರಂತೆ. ಎಂತಹ ಅನಾಥ ಪರಿಸ್ಥಿತಿ ಬಂದಿರಬಹುದು ಅವರಿಗೆ. ಹಾಗಿರುವಾಗಲೂ ಮಗ ಸೊಸೆಯರು ಇಲ್ಲಿಗೆ ಬಂದರೆ ಕಾಲು ಮುರಿದು ಕೈಯಲ್ಲಿ ಕೊಡಬೇಕು ಅನ್ನುತ್ತಾರಲ್ಲ.
ಇಬ್ಬರು ಮಕ್ಕಳು ಮನೆಗೆ ಬಂದಾಗ ಸಮಾಧಾನದಿಂದ ಕೇಳಿ ನೋಡಬೇಕು ಎಂದು ರಾಧಕ್ಕ ಅಕ್ಕಿ ಗೆರಸೆಯನ್ನು ಒಳಗೊಯ್ದರು. ರಾತ್ರಿ ಊಟವಾದ ಮೇಲೆ ಹೇಗೆ ಮಾತನಾರಂಭಿಸಲಿ ಎಂದು ಬೇಚಾಡುತ್ತಿದ್ದಾಗ ದೊಡ್ಡ ಮಗನೇ ಕೇಳಿದ, ಅಮ್ಮ, ಆಗಿನಿಂದಲೂ ನೀನು ವಿನಾಕಾರಣ ಚಿಂತೆಯಿಂದ ಕೂತಿದ್ದೆ. ನಿನ್ನಿಂದ ಮಾಡಲಾಗದ್ದನ್ನು ಬಾಗಿ ಮಾಡಿದಳು, ಅಷ್ಟಾದರೂ ತೃಪ್ತಿ ನಿನಗಿರಬೇಡವೇ? ಹೌದು ಮಗ, ಈಗ ಅವಳಿಂದ ಮಾಡಲಾಗದದ್ದನ್ನು ನಾನು ಮಾಡಿದರೆ ಹೇಗೆ? ಏನು ಮಾಡಬೇಕು ಅಂತ ಇದ್ದೀಯಾ? ಇದರ ಎಲ್ಲ ಹೆಂಗಸರು ಮಾಡಬೇಕಾದದ್ದನ್ನೇ ನಾನು ಮಾಡಿದರೆ ತಪ್ಪಾಗುತ್ತದೆಯೇ? ಆದರೆ ಅವರನ್ನು ಪುನಃ ಈ ಮನೆಗೆ ಸೇರಿಸಿಕೊಳ್ಳಬೇಕು ಎಂದು ಹೇಳುತ್ತೀಯಾ? ಹೌದು, ಅವರ ಮೇಲೆ ನನಗಿರುವಷ್ಟೇ ಕರ್ತವ್ಯ ನಿಮಗೂ ಇಲ್ಲವೇ? ನಾನು ಅವರೊಂದಿಗೆ ಕೆಲವು ವರ್ಷಗಳಾದರೂ ಬಾಳಿದ್ದು ಸುಳ್ಳೆ, ನೀವು ಹುಟ್ಟಿದ್ದು ಸುಳ್ಳೆ. ನೀನು ದೊಡ್ಡ ಪತಿವ್ರತೆಯಂತೆ ಮಾತನಾಡಬೇಡ. ನಮ್ಮ ಕರ್ತವ್ಯವನ್ನು ಹೇಳುತ್ತೀಯಲ್ಲ, ಬಾಗಿಗೂ ಅವಳ ಮಕ್ಕಳಿಗೂ ಅದೇ ಕರ್ತವ್ಯವಲ್ಲವೇ? ನಿನ್ನ ಬಾಯಿಯಿಂದ ಇಂತಹ ಮಾತು ಬಂದೀತೆಂದು ನಾನು ಭಾವಿಸಿರಲಿಲ್ಲ. ನಾನು ಪತಿವ್ರತೆ ಹೌದೋ ಅಲ್ಲವೋ ಎಂಬುದಕ್ಕೆ ನಿನಗೆ ಸಾಕ್ಷ್ಯಾಧಾರ ಕೊಡುವ ಪ್ರಯತ್ನ ಮಾಡಲಾರೆ. ಲಂಪಟನಾದ ಗಂಡನೊಂದಿಗೆ ಬಾಳಿದ ಮಂಡೋದರಿ ಪತಿವ್ರತೆ ಎಂದೇ ಭಾವಿಸಲ್ಪಡುತ್ತಾಳೆ. ನೀನು ನಿನ್ನಪ್ಪನ ಋಣ ತೀರಿಸುವ ಇಚ್ಛೆ ಇದ್ದರೆ ಅವರನ್ನು ಇಲ್ಲಿಗೆ ಕರೆದುತ್ತಾ. ಭಾಗ್ಯ ಮಕ್ಕಳ ಚಿಂತೆ ನಿನಗೆ ಬೇಡ. ನನ್ನ ಲೆಕ್ಕದಲ್ಲಿ ಅವರು ಎಂದೋ ಸತ್ತಿದ್ದಾರೆ. ಈ 30 ವರ್ಷಗಳಿಂದ ಕಾಣದ ತಿಳಿಯದವನನ್ನು ನಾನು ಅಪ್ಪ ಎನ್ನಬೇಕೇ? ಬೀದಿಯಲ್ಲಿ ಹೋಗುವ ಯಾರೊಬ್ಬನನ್ನು ಕರೆದು ಇವನು ನಿನ್ನ ಅಪ್ಪ ಎಂದು ನೀನು ಹೇಳಿದರೆ ನಾವು ಅದನ್ನು ನಂಬಬೇಕೇ? ಒಳ್ಳೆ ಕತೆ ಇದು. ರಾಧಕ್ಕನ ತಲೆ ಒಮ್ಮೆ ಗಿರ್ರೆಂದಿತು. ಇಷ್ಟು ಕಟುವಾಗಿ ಮಾತನಾಡಿಯಾನು ಎಂದು ಊಹಿಸಿರಲಿಲ್ಲ. ಗಂಟಲು ಕಟ್ಟಿ ಮಾತು ಹೊರಡಲಿಲ್ಲ. ನೋಡಿ ಮಕ್ಕಳೇ, ನಿಮಗೂ ನಾಳೆ ಮಕ್ಕಳು ಸಂಸಾರ ಎಂದು ಆಗುತ್ತೆ. ಆಗ ನಿಮ್ಮ ತಂದೆಯೊಬ್ಬ ಬೀದಿಯಲ್ಲಿ ಬಿದ್ದು ನರಳಿದ ಎಂದು ನಿಮ್ಮ ಮಕ್ಕಳಿಗೆ ತಿಳಿದಾಗ ಎಷ್ಟು ಅನುಮಾನವಾದೀತು. ಮೊದಲೇ ಶಾಪ ಹಾಕುತ್ತೀರಾ ಅತ್ತೆ? ನಿಮ್ಮ ಬಾಯಿ ಹರಕೆಯಿಂದ ಮೊಮ್ಮಕ್ಕಳು ಹೀಗೆ ಬೆಳೆಯುತ್ತಾರೋ ದೇವರೇ ಬಲ್ಲ. ಅಮ್ಮ, ನೀನು ಶಾಪ ಗೀಪ ಹಾಕುವುದೇನೂ ಬೇಡ. ನಿನಗೆ ಮನಸ್ಸಿದ್ದರೆ ಈಗಲೇ ಹೋಗು. ಅವರು ಶಂಕರಣ್ಣನ ಮನೆಯಲ್ಲಿದ್ದಾರೆ. ನೀನು ಕಲಿಯುಗದ ಸತೀನಳಾಯಿನಿ ಆಗುತ್ತಿ ಎಂದಾದರೆ ನಮ್ಮಿಂದ ಅಡ್ಡಿಯಿಲ್ಲ. ಈ ಮನೆಗೆ ಮಾತ್ರ ಬರಬೇಡ. ಹೌದು, ರೆಕ್ಕೆ ಬಲಿತ ಮೇಲೆ ಗೂಡಿನ ಹಂಗೇನು? ಕೈಕಾಲು ಗಟ್ಟಿ ಇರುವವರೆಗೆ ಮಕ್ಕಳು ಮರಿಗಳು, ಮತ್ತೆ ಯಾರಿಗೆ ಯಾರೂ ಇಲ್ಲ. ನಾಳೆ ನನ್ನ ಗತಿಯೂ ಇದೆ. ನಿರ್ಗತಿಕನಾದ ತಂದೆಯ ಮೇಲೆ ಕರುಣೆ ಇಲ್ಲದವರಿಗೆ ತಾಯಿಯ ನೆನಪು ಮಮಕಾರ ಉಳಿದೀತೆ. ಹೌದು, ನೀನು ದೊಡ್ಡ ಕರುಣೆಯುಳ್ಳವಳು. ಹೋಗು, ಅಪ್ಪನೊಂದಿಗೆ ಇರು ಅಂದೆನೆಲ್ಲ ಯಾರು ತಡೆಯುತ್ತಾರೆ? ಬಾಗಿ ಯಾಕೆ ಹೊರಗೆ ಹಾಕಿದ್ದಾಳೆಂದು ಗೊತ್ತೇನು ನಿನಗೆ? ಅಪ್ಪನನ್ನು ಹೀರುವಷ್ಟು ಹೀರಿ ರಸಹೀನನಾದ ಮೇಲೆ ತಿರಸ್ಕಾರ ಮಾಡಿದಳಂತೆ. ಅವಳ ನಡತೆಯ ಬಗ್ಗೆ ನಿನಗೆ ಮೊದಲೇ ಗೊತ್ತಿದೆಯಲ್ಲ. ಅಂತಹ ಹೆಂಗಸಿನ ಸಹವಾಸ ಮಾಡಿದವನಿಗೂ ಯಾರಾದರೂ ಕರುಣೆ ತೋರಿಸಿದರೆ ಅವರಷ್ಟು ಮೂರ್ಖರು ಲೋಕದಲ್ಲಿ ಯಾರೂ ಇರಲಾರರು. ಇದ್ದಾರೆ ಅಣ್ಣ, ಅಂಥ ಮೂರ್ಖರು ಇದ್ದಾರೆ. ಈವರೆಗೂ ಬಾಯಿ ಮುಚ್ಚಿ ಕೂತಿದ್ದ ಸಣ್ಣವ ಹೇಳಿದ, ಇರಬಹುದು. ನಮ್ಮ ಅಮ್ಮನಂತಹ ಪೆದ್ದರು ಇರುವುದರಿಂದಲೇ ಗಂಡಸರ ಬುದ್ಧಿ ಶತಮಾನಗಳ ಕಾಲ ಕಳೆದರೂ ನೆಟ್ಟಗಾಗದು. ಇಬ್ಬರ ಮಕ್ಕಳನ್ನು ಹುಟ್ಟಿಸಿ ಪಲಾಯನ ಮಾಡಿ ಈವರೆಗೂ ಪತ್ತೆ ಇಲ್ಲದ ಗಂಡನನ್ನು ಈಗ ಮನೆಗೆ ಕರೆಸಿ ಕಾಲು ತೊಳೆದು ಪೂಜೆ ಮಾಡಲು ಸಿದ್ಧಳಾಗುತ್ತಾಳೆಂದರೆ ಗಂಡಸರು ಯಾವ ಅನ್ಯಾಯ ಮಾಡಿದರೇನು, ಹೇಗಿದ್ದರೇನು? ಕೈ ಹಿಡಿದ ಹೆಂಡತಿ ಇದ್ದರೆ ನರಕದಿಂದ ನೇರ ಸ್ವರ್ಗ ದಾರಿ ತೋರಿಸುತ್ತಾಳೆ ಎಂದು ಅನ್ನಿಸುವುದಲ್ಲವೇ? ಇರಬಹುದು. ಈಗ ನರಕದಿಂದ ಮೇಲೆತ್ತಿದ್ದು ಕಟ್ಟಿಕೊಂಡವಳು ಅಲ್ಲ, ಇಟ್ಟುಕೊಂಡವಳು ಅಲ್ಲ, ಭಾಗಿಯ ಮಗ. ಹೌದಾ? ತಂದೆಯ ಋಣವನ್ನು ಅವನಾದರೂ ತೀರಿಸಿದನಲ್ಲ. ತಂದೆಯ ಋಣ ತೀರಿಸಲು ಅವನ ತಂದೆ ಸ್ವರ್ಗಕ್ಕೇರಿಯಾಗಿದೆ. ಅವನು ತಾಯಿಯ ಋಣ ತೀರಿಸಿದ ಅಷ್ಟೆ. ತಾಯಿಯೊಂದಿಗೆ ಅಷ್ಟು ವರ್ಷ ಕಷ್ಟ ಸುಖಗಳನ್ನು ಹಂಚಿಕೊಂಡ ಜೀವ ಈ ಇಳಿ ವಯಸ್ಸಿನಲ್ಲಿ ಆಸರೆ ಇಲ್ಲದೆ ಕೆಂಗಡುತ್ತಿದ್ದದ್ದು ಗೊತ್ತಾಗಿ ನಿನ್ನೆ ತಾನೇ ಶಂಕರಣ್ಣನ ಮನೆಯಿಂದ ಕರೆದುಕೊಂಡು ಹೋದನಂತೆ. ಎಲ್ಲಿಗೆ? ಮತ್ತೆಲ್ಲಿಗೆ? ಅವನ ಮನೆಗೆ. ಕವಿದ ಮೋಡ ಮೆಲ್ಲ ಮೆಲ್ಲನೆ ಚದುರುವ ಲಕ್ಷಣ ಕಂಡು ರಾಧಕ್ಕ, ಅವನು ಭಾಗಿಯೊಂದಿಗಿಲ್ಲವೇ ಎಂದು ಕೇಳಿದರು. ಅವನು ಮದುವೆಯಾಗಿ ಬೇರೆ ಮನೆಯಲ್ಲಿದ್ದಾನೆ. ತನ್ನ ತಂದೆಗಾಗಿ ಮಾಡಬೇಕಾದ ಕರ್ತವ್ಯವಲ್ಲದಿದ್ದರೂ ತಾಯಿಗಾಗಿ ತನ್ನದು ಕರ್ತವ್ಯವೆಂದು ಅರಿತುಕೊಂಡಿರಬೇಕು. 5 ಬೆರಳುಗಳು ಒಂದೇ ರೀತಿ ಇರುವುದಿಲ್ಲ ಮಗ ಎಂದು ಹೇಳಿ ಎದ್ದಾಗ ಕೈ ಕಾಲುಗಳು ಶಕ್ತಿಗುಂದಿದಂತೆ ಭಾಸವಾದರೂ ಹೃದಯ ಹಗುರವಾಗಿತ್ತು. ಅದಕ್ಕೆ ಇರಬೇಕು ಹಿಂದಿನವರು ಆದರಕ್ಕೆ ಹುಟ್ಟಿದ ಮಕ್ಕಳ ಗುಣ ಒಳ್ಳೆಯದು ಎಂದು ಹೇಳುತ್ತಿದ್ದದ್ದು ಎಂದು ಯೋಚಿಸುತ್ತಾ ಚಾಪೆ ಬಿಡಿಸಿದರು ರಾಧಕ್ಕ.
ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ಕಥೆಯಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದನ್ನು ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.